ಹಾಯ್ ಹಲೋ ನಮಸ್ಕಾರ. ಸ್ಪರ್ಧಾ ಸಮಯ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಅಧ್ಯಾಯ 4 ವೇದಕಾಲದ ಸಂಸ್ಕೃತಿ ಈ ಪಾಠದ ಬಗ್ಗೆ ವಿವರಣೆ ಸಹಿತವಾಗಿ ಉತ್ತರಗಳನ್ನು ಕಂಡುಕೊಳ್ಳೋಣ. ಬನ್ನಿ ಎಲ್ಲರೂ ನೋಡೋಣಂತ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆ ನೋಡ್ತಾ ಇದ್ರೆ ಹಾಗೆಲ್ಲ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ. ಆಲ್ರೆಡಿ ಹಿಂದೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇನೆ. 6ನೇ ತರಗತಿಯ 1, 2, 3 ಅಧ್ಯಾಯಗಳು ಮುಗಿದಿದ್ದಾವೆ. 3 ಅಧ್ಯಾಯಗಳಲ್ಲಿ 3 ಮತ್ತು 6 ವಿಡಿಯೋಗಳು ಆಗಿದ್ದಾವೆ. ಹಾಗಾಗಿ ಅವುಗಳನ್ನು ನೋಡಿಕೊಂಡು ಈಗ ನಾನು ಇದನ್ನು 4ನೇ ಅಧ್ಯಾಯವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಅದನ್ನು ನೋಡಿ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು. ಯಾವಾಗಂದರೆ ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ, ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿ ಒಂದು ಏನಾಯಿತು, ಆರಂಭವಾಯಿತು. ಅದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯಲಾಗಿದೆ. ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ, ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತು. ಯಾವುದು? ವೇದಗಳ ಸಂಸ್ಕೃತಿಯು ಮೊದಲು ಎಲ್ಲಿ? ಸರಸ್ವತಿ ನದಿ ಬಯಲಿನಲ್ಲಿ, ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತು. ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಕಾಲವೆಂದು ಕರೆಯುತ್ತಾರೆ. ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ಏನಂತ ಕರೀತಾರಂದರೆ ವೇದಕಾಲವೆಂದು ಕರೆಯುತ್ತಾರೆ. ಓಕೆನಾ? ವೇದಗಳಲ್ಲಿ ವೇದ ಎಂದರೆ ಏನು? ವೇದ ಎಂದರೆ ಏನು? ಜ್ಞಾನ. ವೇದ ಎಂದರೆ ಜ್ಞಾನ. ವೇದಗಳು ಎಷ್ಟು? 4. ಇದು ತುಂಬ ಸಲ ಪ್ರಶ್ನೆ ಆಗಿದೆ ನೋಡಿ. ವೇದಗಳು ಎಷ್ಟು? ಓಕೆ, ವೇದಗಳು ಎಷ್ಟು ಇದ್ದಾವೆ? 4 ಇದ್ದಾವೆ ಅಲ್ವಾ? 4. ಅವು ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇದರಲ್ಲಿ ಅತ್ಯಂತ ಹಳೆಯ ವೇದ ಋಗ್ವೇದ. ಇದು ಗೊತ್ತಿರಬೇಕು, ಕೇಳಿದ್ದಾರೆ ನೋಡಿ. ವೇದಗಳು ಎಷ್ಟು ಅಂತ. ವೇದಗಳು 4. ಅವು ಯಾವುವು? ಆದರೆ ಅತ್ಯಂತ ಹಳೆಯ ವೇದ ಋಗ್ವೇದ. ಮೊದಲ ವೇದ ಋಗ್ವೇದ. ವೇದ ಎಂದರೆ ಜ್ಞಾನ. ಇಷ್ಟು ನೆನಪಿರಲೇಬೇಕು. ಇವುಗಳಲ್ಲಿ ಋಗ್ವೇದವು ಪ್ರಾಚೀನವಾದದ್ದು. ಸಂಸ್ಕೃತ ಭಾಷೆಯಲ್ಲಿರುವ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಅಂದರೆ ಯಾವುದು? ಸರಸ್ವತಿ. ಇದು ಪ್ರಸ್ತುತ ಎಲ್ಲಿದೆ ಅಂದ್ರೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿದೆ. ಸರಸ್ವತಿ ನದಿ ಎಲ್ಲಿದೆ ಅಂದ್ರೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿದೆ. ಓಕೆನಾ? ಅತ್ಯಂತ ಹಳೆಯ ವೇದ ಯಾವುದು? ಋಗ್ವೇದ. ಅದು ಏನು? ಪ್ರಾಚೀನವಾದದ್ದು ಅಂತ ಹೇಳಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿರುವ ವೇದಗಳು ಯಾವ ಭಾಷೆಯಲ್ಲಿದ್ದಾವೆ ಅಂತ ಅದನ್ನು ಕ್ವಶನ್ ಆಗ್ತದೆ ನೋಡಿ. ವೇದಗಳು ಸಂಸ್ಕೃತ ಭಾಷೆಯಲ್ಲಿದ್ದಾವೆ. ಓಕೆನಾ? ಕಣ್ಮರೆಯಾಗಿರುವ ಗಗ್ಗರ್ ಹಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ.
ಗಗ್ಗರ್ ಹಕ್ರಾ ನದಿಯೇ ಏನು ಪ್ರಾಚೀನ ಸರಸ್ವತಿ ನದಿ ಅಂತ ನಂಬಲಾಗಿದೆ. ಆದರೂ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹೆಲ್ಮಂಡ್ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ಅಭಿಪ್ರಾಯವೂ ಇದೆ. ಇದರಲ್ಲಿ ಎರಡೂ ಕೂಡ ಕನ್ಫ್ಯೂಷನ್ಸ್ ಇದೆ ನೋಡಿ. ಕಣ್ಮರೆಯಾಗಿರುವ ಗಗ್ಗರ್ ಹಕ್ರಾ ನದಿ ಏನು ಪ್ರಾಚೀನ ಸರಸ್ವತಿ ಅಂತ ಅಂದ್ಕೊಂಡ್ರು ಕೂಡ, ಆದರೂ ಅಫ್ಘಾನಿಸ್ತಾನದಲ್ಲಿರುವ ಹೆಲ್ಮಂಡ್ ನದಿಯು ಕೂಡ ಪ್ರಾಚೀನ ಸರಸ್ವತಿ ನದಿ ಎಂದು ಅಭಿಪ್ರಾಯವಿದೆ. ಈ ಕ್ವಶನ್ ಬೀಳ್ಬೋದು, ಸರಸ್ವತಿ ನದಿ ಎಲ್ಲಿ ಕಣ್ಮರೆಯಾಗಿರುವ ಪ್ರಾಚೀನ ಸರಸ್ವತಿ ಅಂತ ಕೇಳಿದರೆ ಎಲ್ಲಿ ಆಗಿದೆ ಅಂದರೆ ಗಗ್ಗರ್ ಮತ್ತು ಹಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ. ಇದಕ್ಕೆ ನೆಕ್ಸ್ಟ್ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಯಾವುದು ಹೆಲ್ಮಂಡ್ ನದಿಯನ್ನು ಕೂಡ ಸರಸ್ವತಿ ನದಿ ಎಂದು ಅಭಿಪ್ರಾಯಪಡಲಾಗಿದೆ ನೋಡಿ. ಆರ್ಯರ ಕಾಲದಲ್ಲಿ 4 ವೇದಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಾಹಿತ್ಯ ರಚನೆಯಾಯಿತು. ವೇದ ಕಾಲದ ಇತಿಹಾಸವನ್ನು ತಿಳಿಯಲು ಏನು ವೈದಿಕ ಸಾಹಿತ್ಯವೇ ಆಧಾರವಾಗಿತ್ತು. ಋಗ್ವೇದದ ಕಾಲವನ್ನು ಏನಂತ ಕರಿತಾ ಇದ್ರು ಅಂದ್ರೆ, ಇಲ್ಲಿ ಋಗ್ವೇದದ ಕಾಲವನ್ನು ಪೂರ್ವ ವೇದ ಕಾಲವೆಂದು ಕರಿತಾ ಇದ್ರು. ಏನು ಪೂರ್ವ ವೇದ ಕಾಲ, ಋಗ್ವೇದ ಕಾಲವನ್ನು ಪೂರ್ವ ವೇದ ಕಾಲ ಎಂದರೆ, ನಂತರ ವೇದಗಳ ಕಾಲವನ್ನು ಉತ್ತರ ವೇದ ಕಾಲ ಎಂದು ಕರಿತಿದ್ರು. ಋಗ್ವೇದ ಇದ್ದಾಗ ಅದಕ್ಕೆ ಪೂರ್ವ ಅಂತ ಕರೆದ್ರೆ, ನಂತರ ಬಂದಿರುವಂಥ ವೇದಗಳಿಗೆ ಉತ್ತರ ವೇದ ಕಾಲಗಳೆಂದು ಕರೆಯುತ್ತಿದ್ರು. ನೆಕ್ಸ್ಟ್ ಏನಿದೆ ಅಂದರೆ ಪೂರ್ವ ವೇದ ಕಾಲ ಯಾವ ಥರ ಇತ್ತು? ಪೂರ್ವ ವೇದ ಕಾಲದಲ್ಲಿ ಸಾಮಾಜಿಕ ಜೀವನ, ಸ್ತ್ರೀಯರ ಸ್ಥಾನಮಾನ, ನೆಕ್ಸ್ಟು ಆರ್ಥಿಕ ಜೀವನ, ಧಾರ್ಮಿಕ ಜೀವನ ಮತ್ತು ರಾಜಕೀಯ ಜೀವನ, ಇವೆಲ್ಲ ಜೀವನಗಳ ಬಗ್ಗೆ ಇಲ್ಲೇನಿದೆ ಪೂರ್ವ ವೇದ ಕಾಲದಲ್ಲಿ ತಿಳಿತಾ ಹೋಗ್ಬೋದು ನೋಡಿ. ಪೂರ್ವ ವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು. ತಂದೆಯು ಕುಟುಂಬದ ಮುಖ್ಯಸ್ಥನಾಗಿದ್ದನು. ಅವಿಭಕ್ತ ಕುಟುಂಬ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು. ಯುದ್ಧದಲ್ಲಿ ತಾವು ಗೆದ್ದ ದಾಸಿಯರನ್ನು ಗುಲಾಮರಂತೆ ನೋಡುತ್ತಿದ್ದರು. ಈ ಕಾಲದಲ್ಲಿ ಸಾಮಾಜಿಕ ಜೀವನ ತಂದೆಯ ಕಾಲದ್ದು. ಸ್ತ್ರೀಯರ ಸ್ಥಾನಮಾನ, ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು. ಇವರು ರಾಜಕೀಯ ಸಂಸ್ಥೆಗಳಲ್ಲಿಯೂ ಭಾಗವಹಿಸುತ್ತಿದ್ದರು. ವಿಧವಾ ವಿವಾಹ ಆಚರಣೆಯಲ್ಲಿತ್ತು. ಹೆಣ್ಣು ಮಕ್ಕಳ ಸಹ ವೇದಾಧ್ಯಯನ ಮಾಡುತ್ತಿದ್ದರು. ಘೋಷ, ಅಪಾಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಮುಂತಾದವರು ವೇದಕಾಲದ ಮಹಿಳಾ ವಿದ್ವಾಂಸಗಳಾಗಿದ್ದರು. ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು. ಸಭಾ ಮತ್ತು ಸಮಿತಿ, ಇಲ್ಲಿ ನೋಡಿ, ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು. ಬಾಲ್ಯ ವಿವಾಹವಾಗಲಿ ಸಹಗಮನ ಪದ್ಧತಿಯಾಗಲಿ ಈ ಕಾಲದಲ್ಲಿ ಇರಲಿಲ್ಲ. ಇವರ ಆರ್ಥಿಕ ಜೀವನ, ಪಶುಪಾಲನೆ ಮತ್ತು ಬೇಸಾಯವು ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು. ಆರ್ಯರ ಮುಖ್ಯ ಉದ್ಯೋಗ ಯಾವುದು ಅಂತ ಪ್ರಶ್ನೆ ಆಗಬಹುದು. ಆರ್ಯರ ಮುಖ್ಯ ಉದ್ಯೋಗ ಪಶುಪಾಲನೆ ಮತ್ತು ಬೇಸಾಯ. ಹಲವು ಬಗೆಯ ಧಾನ್ಯಗಳನ್ನು ಅವರು ಬೆಳೆಯುತ್ತಿದ್ದರು. ಕಬ್ಬಿಣ ಮುಂತಾದ ಲೋಹಗಳ ಉಪಯೋಗವನ್ನು ಅರಿತಿದ್ದರು. ಹತ್ತಿ ಮತ್ತು ಉಣ್ಣೆ
ನೇಯುವರು, ಬಡಗಿಗಳು, ಕಮ್ಮಾರರು ಮತ್ತು ಕುಂಬಾರರು ಇದ್ದರು. ವೃತ್ತಿಗಳಲ್ಲಿ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು. ಆದರೆ ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು. ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸುತ್ತಿದ್ದರು. ಅವುಗಳಿಗಾಗಿ ಯುದ್ಧಗಳು ನಡೆಯುತ್ತಿದ್ದವು. ಹಸುಗಳನ್ನು ಏನಂತ ಕರಿತಿದ್ರು ಅಂದ್ರೆ ಸಂಪತ್ತು ಎಂದು ಪರಿಗಣಿಸ್ತಿದ್ರಂತವಾಗ. ರಾಜಕೀಯ ಜೀವನ. ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ಆರ್ಯರ ಬಣದ ಮುಖ್ಯಸ್ಥನನ್ನು ಏನಂತ ಕರಿತಾ ಇದ್ರು ಅಂದರೆ ರಾಜನ್ ಎಂದು ಕರೀತಿದ್ರು. ರಾಜನ್ ಅಂದ್ರೆ ಸರ್ವಾಧಿಕಾರಿಯಾಗಿರಲಿಲ್ಲ ಮತ್ತು ರಾಜತ್ವವು ವಂಶಪಾರಂಪರ್ಯವೂ ಆಗಿರಲಿಲ್ಲ. ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ಯಾವ್ಯಾವಂದ್ರೆ ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ಇವು ಮೂರುಗಳು ಏನು ಅಂತ ಕೇಳಿದರೆ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು. ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನೂ ಆಗಿದ್ದ. ಯುದ್ಧದಲ್ಲಿ ಹೋರಾಡುವುದು ಜನರ ಜೀವ, ಸ್ವತ್ತು ಮತ್ತು ದನಕರುಗಳ ರಕ್ಷಣೆ ಹಾಗೂ ಜನಕಲ್ಯಾಣ ರಾಜನ ಕರ್ತವ್ಯಗಳಾಗಿದ್ದವು. ಧಾರ್ಮಿಕ ಜೀವನ ಏನಿತ್ತು ಅಂದ್ರೆ ಧಾರ್ಮಿಕ ಜೀವನ ಹೇಗೆ ಆರ್ಯರ ಧರ್ಮ ಏನೇನಿತ್ತು ಅಂದ್ರೆ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದ ದೇವತೆಗಳು ಆರಾಧಿಸುತ್ತಿದ್ದರು. ಯಾರು ಆರ್ಯರ ದೇವತೆಗಳು ಯಾರು ಅಂದ್ರೆ ಪ್ರಶ್ನೆ ಕೆಲವೊಂದು ಟೈಮಲ್ಲಿ ಇಂದ್ರ ಮತ್ತು ಸೂರ್ಯ ಕೊಟ್ಟಿದ್ದಾರೆ. ಇದನ್ನು ಕೇಳಿದ್ದಾರೆ ನೋಡಿ, ಆರ್ಯರ ಆರಾಧಿತ ದೇವತೆಗಳು ಯಾರು ಅಂದರೆ ಇಂದ್ರ, ಸೂರ್ಯ ಇವುಗಳನ್ನು ಕೇಳಿದ್ದಾರೆ ಅಂದರೆ ನೆಕ್ಸ್ಟು ಇವುಗಳನ್ನು ಕೂಡ ಕೇಳಬಹುದು. ಹಾಗಾಗಿ ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಇವುಗಳನ್ನು ಸ್ವಲ್ಪ ಹೊತ್ತಿಗೆ ನೆನಪಿಟ್ಟುಕೊಳ್ಳಬೇಕು. ಆರ್ಯರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡುತ್ತಿದ್ದರು. ಯಾವುದರ ಮೂಲಕ? ಯಜ್ಞದ ಮೂಲಕ ಮಾಡುತ್ತಿದ್ದರು. ಸತ್ಯವು ಒಂದೇ ಆಗಿದೆ. ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ. ಇವು ವೇದಗಳೊಳಗಿನ ಸಂದೇಶಗಳಾಗಿವೆ. ಉತ್ತರ ವೇದ ಕಾಲ ನೋಡಿ. ಉತ್ತರ ವೇದ ಕಾಲ ಏನೇನಿದೆ ಅಂದರೆ ಇಲ್ಲಿಯವರೆಗೆ ಋಗ್ವೇದ ಆಯಿತು, ಪೂರ್ವವೇದ ಕಾಲ. ಈಗ ಉತ್ತರ ವೇದ ಕಾಲಗಳು. ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೆಯಿತು. ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು. ವೇದಕಾಲದ ಜನರು ಹಂತ ಹಂತವಾಗಿ ಗಂಗಾ, ಯಮುನಾ ನದಿ ಬಯಲಿಗೆ ವಲಸೆ ಹೋದರು. ಕೆಲವು ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋದರು. ಕೆಲವರು ಏನು ಮಾಡಿದರು? ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋದರು. ಇವರ ರಾಜಕೀಯ ಬದಲಾವಣೆಗಳು. ಉತ್ತರ ವೇದಗಳ ಕಾಲದಲ್ಲಿ ರಾಜನು ಬಲಿಷ್ಠನಾದನು. ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ತೆಗೆದುಕೊಂಡವು. ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು
ವಿಸ್ತರಿಸಿಕೊಳ್ಳಲಾರಂಭಿಸಿದನು. ರಾಜತ್ವವು ವಂಶ ಪಾರಂಪರ್ಯವಾಯಿತು. ರಾಜತ್ವವು ಏನಾಯಿತು ಅಂದ್ರೆ ವಂಶ ಪಾರಂಪರ್ಯವಾಯಿತು. ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ, ರಾಜಸೂಯ ಮೊದಲಾದ ಯಾಗಗಳನ್ನು ಮಾಡಲಾರಂಭಿಸಿದನು. ಸಾಮಾಜಿಕ ಬದಲಾವಣೆಗಳು. ಇವರ ಸಾಮಾಜಿಕ ಬದಲಾವಣೆಗಳು ಏನೇನಾದವು ಅಂದ್ರೆ ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ 4 ವರ್ಗಗಳ ಆಶ್ರಮಗಳ ವ್ಯವಸ್ಥೆ ಆರಂಭವಾಯಿತು. ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರೀ ಕುಸಿತ ಉಂಟಾಯಿತು. ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು. ರಾಜಕೀಯ ಸಂಸ್ಥೆಗಳಿಂದ ದೂರರಾದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಗಗಳ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿದವು. ಸತಿ ಸಹಗಮನ ಪದ್ಧತಿ ಏನಾಯಿತು ಅಂದರೆ ಸತಿ ಸಹಗಮನ ಪದ್ಧತಿ ಸ್ತ್ರೀಯರ ಸ್ಥಾನಮಾನ ಏನಾಯಿತು? ಭಾರಿ ಕುಸಿತ ಉಂಟಾಯಿತು. ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು. ರಾಜಕೀಯ ಸಂಸ್ಥೆಗಳಿಂದ ದೂರವಾದರು. ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಗಗಳ ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತು. ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹಗಳು ಆರಂಭವಾದವು. ರಾಜಶಾಹಿ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಇಲ್ಲಿ ಬಂದ ಹಾಗೆ ಎಲ್ಲ ಚೇಂಜಸ್ ಆಯಿತು ನೋಡಿ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯ ಮತ್ತು ಶೂದ್ರ ಎಂಬ 4 ಏನಾದವು ವರ್ಗಗಳು ಆದವು. ಆದರೆ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹಗಳು ಆರಂಭವಾದವು. ರಾಜಶಾಹಿ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ನೆಕ್ಸ್ಟ್ ಏನಿದೆ? ಧಾರ್ಮಿಕ ಜೀವನ. ಧಾರ್ಮಿಕ ಆಚರಣೆಗಳು ಸಂಕೀರ್ಣವೂ ಕಠಿಣವೂ ಆಗಿ ಬದಲಾದವು. ಇವರ ಧಾರ್ಮಿಕ ಜೀವನ ಏನಾಯಿತು? ಧಾರ್ಮಿಕ ಆಚರಣೆಗಳು ಸಂಕೀರ್ಣವೂ ಕಠಿಣವೂ ಆಗಿ ಬದಲಾದವು. ಮಹಾಕಾವ್ಯಗಳು. ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳೆಂದರೆ ವಾಲ್ಮೀಕಿ ರಾಮಾಯಣ. ಇದು 2 ಒಂದೇ. ಯಾವುದು? ವಾಲ್ಮೀಕಿ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ. ಈ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯ ಜನಜೀವನ, ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆ. ಏನಂದರೆ ಮಹಾಕಾವ್ಯಗಳೆಂದರೆ ಏನು ಕೇಳಿದ್ದಾರೆ ನೋಡಿ. ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಆಲ್ರೆಡಿ ತುಂಬ ಸಲ ಪ್ರಶ್ನೆ ಆಗಿದೆ. ಎಂದರೆ ಯಾವುವು ಅಂದರೆ ವಾಲ್ಮೀಕಿ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ. ಇಲ್ಲಾಂದ್ರೆ ನಾವು ಹೇಳಿದ್ರು ಏನು ಹೇಳಬೇಕು ಅಂದರೆ ರಾಮಾಯಣ ಮತ್ತು ಮಹಾಭಾರತ ಇವೆರಡು ಏನು ಮಹಾಕಾವ್ಯಗಳು. ರಾಮಾಯಣವನ್ನು ರಚಿಸಿದವರು ಯಾರು? ವಾಲ್ಮೀಕಿ. ಮಹಾಭಾರತವನ್ನು ರಚಿಸಿದವರು ವ್ಯಾಸರ ಅಂತ ಕೊಟ್ಟಿದ್ದಾರೆ. ವ್ಯಾಸರಾಯ ಇವರು. ಇದು ವಾಲ್ಮೀಕಿ, ಇದು ವ್ಯಾಸರಾಯ. ಗೊತ್ತಿರಬೇಕು ನೋಡಿ. ಮಹಾಕಾವ್ಯಗಳು
ಯಾವುವು ಮಹಾಕಾವ್ಯಗಳೆಂದರೆ ರಾಮಾಯಣ ಮಹಾಭಾರತ. ರಾಮಾಯಣ ರಚಿಸಿದವರು ವಾಲ್ಮೀಕಿ, ಮಹಾಭಾರತ ರಚಿಸಿದವರು ವ್ಯಾಸರಾಯ. ಮುಗೀತು, ಪಾಠ ಮುಗೀತಲ್ವಾ? ಎಷ್ಟು ಜಲ್ದಿ ಮುಗೀತು. ಚಿಕ್ಕದಾದಂಥ ಪಾಠ ಇದೆ. ಪ್ರಶ್ನೆ ಉತ್ತರ ತುಂಬ ಕಡಿಮೆ ಇದ್ದಾವೆ. ಆರ್ಯರ ಬಣದ ಮುಖ್ಯಸ್ಥರನ್ನು ಏನಂತ ಕರಿತಿದ್ರು ಅಂದರೆ ರಾಜನ್ ಎಂದು ಕರಿತಿದ್ದರು. ಏನು? ರಾಜನ್. ರಾಜನ್. ವೇದಗಳು ಭಾಷೆ ಸಂಸ್ಕೃತ. ವೇದ ಎಂದರೆ ಜ್ಞಾನ. ಓಕೆನಾ? 4 ವೇದಗಳು ಯಾವುವು? 4 ವರ್ಣಗಳು ಹೆಸರಿಸಿ. ವೇದಕಾಲದ 2 ಶ್ರೇಷ್ಠ ಮಹಿಳಾ ವಿದ್ವಾಂಸನಿಗಳು. ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು? ಇವುಗಳನ್ನು ರಚಿಸಿದವರು ಯಾರು? ಎಲ್ಲ ಅಲ್ಲೇ ಇದೆ ನೋಡಿ. ತುಂಬ ಸರಳವಾದಂಥ ಪ್ರಶ್ನೆ. ಇಲ್ಲಿವರೆಗೆ ನಮ್ಮ ವಿಡಿಯೋ ಕೇಳಿದ್ದಕ್ಕೆ ನಿಮಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಹಾಗೆಲ್ಲ ಮಾಡಬೇಡಿ. ಯಾಕಂದರೆ ನಾನು 6ನೇ ತರಗತಿ ಅಷ್ಟೇ ಅಲ್ಲ, 6, 7, 8, 9, 10 ಎಲ್ಲ ಕ್ಲಾಸ್ಗಳ ಅಧ್ಯಾಯವಾರು ವಿವರಣೆ ಸಹಿತ ಇಂಪಾರ್ಟೆಂಟ್ ಆದಂತಹ ಮುಖ್ಯವಾದಂಥ ಪ್ರಶ್ನೆಗಳು ಯಾವುವು ಬೀಳ್ತವೆ ಅಂತ ಹೇಳ್ತಾ ವಿವರಣೆ ಸಹಿತ ಹೇಳ್ತಾ ಹೋಗ್ತೇನೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ. ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಒಂದು ಮೆಸೇಜ್ ಮಾಡಿ. ಮಾಡ್ತಾ ಹೋಗ್ತೀರಾ ಅಂದ್ಕೊಂಡಿದ್ದೀನಿ. ಮಾಡಿ. ಯಾಕಂದರೆ ತುಂಬ ಒಂದು 4-5 ದಿನದಿಂದ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಯಾರೂ ನೋಡಿಲ್ಲ ಅನ್ನಿಸ್ತದೆ. ನೋಡಿ. ಮತ್ತು ಯಾರು ಕಮೆಂಟ್ ಕೂಡ ಮಾಡಿಲ್ಲ, ಕಮೆಂಟ್ ಮಾಡಿ. ಬೇರೆದವರಿಗೆ ಶೇರ್ ಮಾಡ್ತಾ ಹೋಗಿ. ತುಂಬ ಪ್ರಮುಖವಾದಂತಹ ವಿಷಯ ವಿವರಣೆ ಇದೆ. ಎಲ್ಲರಿಗೂ ಧನ್ಯವಾದಗಳು.